ಭಾರತ ಸೇನೆಯ ಆರ್ಭಟಕ್ಕೆ ಪಾಕ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಒಂದೊಂದು ದೃಶ್ಯನೂ ಕೂಡ ಬಿಚ್ಚಿಡ್ತಾ ಇದೆ ಭಾರತ ಸೇನೆಯ ಪರಾಕ್ರಮವನ್ನ. ಪಾಕಿಸ್ತಾನದ ಮುರೇಟ್ಕೆಯಲ್ಲಿ ಅವಶೇಷಗಳಂತಾದ ಕಟ್ಟಡಗಳು, ಉಗ್ರರ ಪ್ರದೇಶಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ನಮ್ಮ ಸೇನೆ ಧ್ವಂಸ ಮಾಡಿದೆ. ಮಸೀದಿಗಳನ್ನು ಕೂಡ ಉಡೀಸ್ ಮಾಡಿರುವ ಇಂಡಿಯನ್ ಆರ್ಮಿ. ಒಂದೊಂದು ದೃಶ್ಯವೂ ಕೂಡ ಅಲ್ಲಿಗೆ ನಡೆದಿದೆ. ಯಾವ ರೀತಿಯಾಗಿ ಪಾಕಿಸ್ತಾನಿಯರಿಗೆ ನಡುಕ ಹುಟ್ಟಿಸಿದೆ ಅನ್ನುವಂಥದ್ದನ್ನ ಬಿಚ್ಚಿಡ್ತಾಗಿದೆ. ಉಗ್ರರ ಪ್ರದೇಶಗಳನ್ನ ಸಂಪೂರ್ಣವಾಗಿ ನಮ್ಮ ಸೇನೆ ಧ್ವಂಸ ಮಾಡಿದೆ. ಅಲ್ಲಿನ ವಿಜುವಲ್ಸ್ಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದೆಲ್ಲವೂ ಮಸೀದಿ, ಮದರಸ, ಅವರದ್ದೇ ಕಚೇರಿಗಳು. ಯಾವ್ಯಾವ ರೂಮ್ಸ್ಗಳಲ್ಲಿ ಏನೇನು ಪಾಠ ಮಾಡ್ತಿದ್ರು ಅಂತ ನೀವು ಕೇಳಿದ್ರೆ, ಬಾಂಬ್ ಇಡೋದು ಹೆಂಗೆ, ಬಾಂಬ್ ತಯಾರಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ರು. ಅದಕ್ಕೆ ಅಲ್ಲಿಗೆ ಬಾಂಬ್ ಹಾಕಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ಟಿರೋದು. ಹಿಂಗೆ ಆಗತ್ತೆ ಅಂತ ಭಾರತದವರು. ಅವ್ರು ಓನ್ಲಿ ಥಿಯರಿ ಹೇಳ್ತಾ ಇದ್ರು. ಈ ರೂಮ್ಸ್ಗಳಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೇವೆ ಹೆಂಗೆಂಗಾಗತ್ತೆ ಅಂತ. ಭಾರತ ಸೇನೆಯ ಆರ್ಭಟಕ್ಕೆ ಪಾಕ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿದೆ. ಇಲ್ಲೆಲ್ಲ ಎಷ್ಟೋ ದಾಳಿಗಳಿಗೆ ಸ್ಕೆಚ್ ಹಾಕಿದ್ದಾರೆ. ಎಷ್ಟೋ ದಾಳಿಗಳನ್ನು ನಡೆಸಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದಂಥ ಪ್ರದೇಶಗಳು ಇದು. ಇದರಿಂದ ದೇಶಕ್ಕೆ, ಸಮಾಜಕ್ಕೆ, ವಿಶ್ವಕ್ಕೆ ಯಾವುದೇ ಕೊಡುಗೆ ಅನ್ನೋದು ಇಲ್ಲ, ಉಪಯೋಗ ಅನ್ನೋದು ಇಲ್ಲ. ಆ ಕಾರಣಕ್ಕಾಗಿಯೇ ಟಾರ್ಗೆಟ್ ಮಾಡಿ ಮಟಾಶ್ ಮಾಡಿರೋದು. Around midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences. Around midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences.